ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸಿಬಿ ಅಸ್ಕಿ ಫೌಂಡೇಶನ್ ಕೊಣ್ಣೂರ ವತಿಯಿಂದ ಸನ್ಮಾನ ಸಮಾರಂಭ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹರನಾಳ ಗ್ರಾಮದ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾಶಿಮ ಪಟೇಲ, ಉಪಾಧ್ಯಕ್ಷ ಕಾಶಿನಾಥ್ ದೇಸಾಯಿ ಹಾಗೂ ಸಹಕಾರ ಸಂಘದ ಜಿಲ್ಲಾ ಯೂನಿಯನ್ಗೆ ನಿರ್ದೇಶಕರಾಗಿ ಆಯ್ಕೆಯಾದ ಬಸವರಾಜ್ ಕುಂಬಾರ ಇವರಿಗೆ ಸಮಾಜ ಸೇವಕ ಸಿಬಿ ಅಸ್ಕಿ ನೇತೃತ್ವದ ಅಸ್ಕಿ ಫೌಂಡೇಶನ್ ಕೊಣ್ಣೂರ ಹಾಗೂ ದೇವರ ಹಿಪ್ಪರಗಿ ಶಾಸಕರಾದ ರಾಜಗೌಡ ಪಾಟೀಲ ಇವರ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ, ಮುಸ್ಲಿಂ ಕಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹಮದ್ ಕಾಜಿ, ಸಮಾಜ ಸೇವಕ ಸಿಬಿ ಅಸ್ಕಿ ಹಾಗೂ ಯುವ ಮುಖಂಡ ಶಿವರಾಜ ಗುಂಡಕನಾಳ ನಾಗೂರ ಅವರು ಮಾತನಾಡಿ, ಸಹಕಾರ ಸಂಘಗಳು ರಾಜಕೀಯ ರಂಗಗಳಾಗಿರದೆ ಸೇವಾ ಕ್ಷೇತ್ರಗಳಾಗಿವೆ. ಆಯ್ಕೆಯಾದ ನೂತನ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರಿಗೆ ಹಾಗೂ ಯೂನಿಯನ್ ನಿರ್ದೇಶಕರು ತಮಗೆ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಹಾಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ರು. ಸನ್ಮಾನ ಸಮಾರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಚೋರಗಸ್ತಿ, ಜೆಡಿಎಸ್ ಮುಖಂಡ ಮಡು ಸೌಕಾರ ಬಿರಾದರ, ಇಬ್ರಾಹಿಂ ಮನ್ಸೂರ, ಆಸಿಫ್ ಕೆಂಬಾವಿ, ಭೀಮಾಶಂಕರ ಸೋನಾನಿ, ಸಂಗನಗೌಡ ದೇಸಾಯಿ, ಮೋದಿನಾಸ ನಗಾರ್ಚಿ, ಅಬೂಬಕರ ಲಹೋರಿ, ದ್ಯಾಮಣ್ಣ ಸೋಮನಾಳ, ಶಫೀಕ್ ಇಮಾನ್ದಾರ, ಬಸ್ಸು ಮಾದರ, ಗೋಪಾಲ ಕಟ್ಟಿಮನಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ನಮ್ಮ ಶಿವರಾಜಣ್ಣ ಗುಂಡಕನಾಳ್ ಅವರೇ ಮತ್ತು ಈ ಬಿಜೆಪಿಯ ಚುನಾವಣೆಯಲ್ಲಿ ತಮ್ಮದೇ ಆದ ಒಂದು ಜಾಣತವನ್ನು ಪ್ರದರ್ಶಿಸಿ ಮತ್ತು ಆಕ್ಚುಲಿ ಮೊದಲ ನಿರ್ದೇಶಕರ ಆಯ್ಕೆ ಆಗುವುದು ಬಹಳ ಕಗ್ಗಂಟಾಗಿತ್ತು. ಅದನ್ನು ಎಲ್ಲ ಅವರದಾಗಿ ಪ್ರಯತ್ನ ಮಾಡಿದ್ರು. ಅನಿವಾರ್ಯ ಇರ್ತದೆ, ರಾಜಕಾರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದರೆ ಅಧ್ಯಕ್ಷ ಸ್ಥಾನನೂ ಅದು ಅವರದ್ದು ಆಗಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣದಿಂದ ಚುನಾವಣೆಯಾಗಿ ಕಾಶಿನಗೌಡ ಅದಕ್ಕೆ ಅದನ್ನು ಅನಿವಾರ್ಯವಂತ ಶಿವರಾಜ ಗುಂಡಕನಾಳ್ ಅವರೇ ಮತ್ತು ಯಾವತ್ತು ನಮ್ಮ ಸದಾ ಬೆನ್ನೆಲುಬಿನಿಂದ ಭುವನೇಶ್ವರ ನಗಾಚಾರ್ಯ ಅವರೇ, ಆತ್ಮೀಯ ಸಹೋದರ ನಾಯ್ಕ ಅವರೇ ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರ ದ್ಯಾಮಣ್ಣ ಸೋಮನಾಳ್ ಅವರೇ, ನಮ್ಮೂರಿನ ಮುಸ್ಲಿಂ ಸಮಾಜದ ಮುಖಂಡರು ಮಾರ್ಗದರ್ಶನದ ರವಿ ಶರ್ಮ ಅವರೇ ಮತ್ತು ಇನ್ನೂರು ಹಳ್ಳಿಗಾಡಿನ ಆತ್ಮೀಯ ಗೆಳೆಯರಾದ ಗೌಡ್ರೆ, ಶರಣು ಅವರೇ, ಅವರಿವರೇ ನಮ್ಮೆಲ್ಲ ಇಲ್ಲಿ ಆಗಮಿಸಿದ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ಈ ಫೌಂಡೇಶನ್ ಸದಾ ಬೆನ್ನೆಲುಬಿಗೆ ಮಡು ಇರ್ಬೋದು, ಗೋಪಾಲ್ ಇರ್ಬೋದು, ಆಸಿಫ್ ಇರ್ಬೋದು, ಅವರಿವರೇ ಈ ಒಂದು ಸಣ್ಣ ಕರೆ ಹೋಗ್ಬಿಟ್ಟು ನೀವೆಲ್ಲ ಬಂದು ಈ ಕಾರ್ಯಕ್ರಮ ಶೋಭೆ ಮಾತಾಡೋದು ನಿಮ್ಮೆಲ್ಲರಿಗೆ ಅನ್ನದಂತ ಒಂದು ಸಂಸಾರಿಸ್ತೇವೆ. ಹಾಗೂ ನೂತನವಾಗಿ ಅಧ್ಯಕ್ಷರಾದಂಥ ಆತ್ಮೀಯರು ಹಿರಿಯರಾದಂಥ ಕಾಶಿಂ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದಂಥ ದೇಸಾಯಿ ಅವರೇ, ಇನ್ನೋರ್ವ ಆತ್ಮೀಯರಾದಂಥ ಬಸವರಾಜ್ ಕುಂಬಾರ್ ಅವರೇ, ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಆತ್ಮೀಯರಾದಂಥ ಅಸ್ಕಿ ಅವರೇ, ಅವರಿವರನ್ನದೇ ಇಲ್ಲಿ ಕೂಡಿದಂಥ ನಮ್ಮ ನಾಯಕರು, ತಾಲೂಕು ಅಧ್ಯಕ್ಷರಾದಂಥ ಮಡುಸಪ್ಪ ಬಿರಾದರ್ ಅವರೇ, ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯಾತಿ ಗಣ್ಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲರಿಗೂ ಸಂದೇಶಿ ಇವತ್ತಿನ ದಿವಸ ಭಾಳ ಖುಷಿ ತರುವಂಥ. ಯಾಕಂದ್ರೆ ಕಾಶಿಂಗೌಡರು PKPSನ ಅಧ್ಯಕ್ಷರು, ದೇಸಾಯಿ ಉಪಾಧ್ಯಕ್ಷರಾಗಿ ನೂತನವಾಗಿ ಉದಾಹರಣೆಯಾಗಿದ್ದ ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಕಾರ್ಯಕ್ರಮ ಮಾಡುವ ಮುಖಾಂತರ ಅವರಿಗೆ ಸನ್ಮಾನವನ್ನು ಇಟ್ಕೊಂಡ್ರೆ, ನಾನು ಅನಿರೀಕ್ಷಿತವಾಗಿ ನನಗೆ ಫೋನ್ ಬಂದ ಕೂಡಲೇ ನಾನು ಬರ್ತೀನಿ ಅಂತ ಹೇಳಿ ಬಂದು ಯಾವುದೇ ಒಂದು ಜನಪ್ರತಿನಿಧಿಗಳ ಆಯ್ಕೆಯಾಗಿರ್ಬೋದು, ಅವೆಲ್ಲ ಕೂಡ ಅವರು ಇನ್ನಿತರ ಬೇರೆ ಬೇರೆ ಕೆಲಸಗಳು ತಾವೆಲ್ಲ ನೋಡ್ತಿರ್ತೀರಿ, ನಮಗೂ ಗೊತ್ತದ. ಅದನ್ನೇನೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಉದ್ದೇಶ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇಲ್ಲಿ ಇರುವಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಹಳಷ್ಟು ಜನ ಒಬ್ಬರಿಗೆ ವ್ಯಕ್ತಿಗೆ ಗೌರವ ನಾವು ಕೊಡ್ಬೇಕನ್ನೋದನ್ನ ಭಾಳ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ನಾವು ಎಲ್ಲಿ ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನ ಒಂದು ಸನ್ಮಾನಿಸಿದ್ವಿ ಅಂದ್ರೆ ಅವ್ರು ದೊಡ್ಡವರು ಆಗ್ತಾರ ಅಂತ ಇಂಥ ಕೀಳಬೇಕು ಅವನಿಗೆ ಸಂದರ್ಭದೇ ಇದೆ, ನಮ್ಗೆ ಇದು ಗಮನಕ್ಕೆ ಬಂದದ್ದು. ಆದರೆ ನಿಸ್ವಾರ್ಥದಿಂದ ಮತ್ತು ಇನ್ನೊಂದು ಎಲ್ಲರಿಗೂ ಒಂದು ಗೌರವ ಸಮರ್ಪಣೆ ಮತ್ತು ಅವ್ರಿಗೂ ಒಂದು ಸ್ಥಾನಮಾನ ಸಿಕ್ಕಾಗ ಅವ್ರಿಗೆ ಹೋಗಿ ಶುಭಾಶಯಗಳನ್ನು ಕೋರುವಂಥ ವ್ಯಕ್ತಿತ್ವನ ಬಹಳಷ್ಟು ಜನ ಕಡಿಮೆ ವಿರಳ ಈ ಪ್ರವೃತ್ತಿ ಬೆಳೆದಿರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಅಸ್ಕಿ ಫೌಂಡೇಶನ್ ಅವರು, HR ನಾಯಕನವರು, ಇಲ್ಲಿದ್ದ ಎಲ್ಲ CM ಇಬ್ರಾಹಿಂ ಅವರು, ಇವರೆಲ್ಲ ಒಂದು ಕಿಂಗ್ ಅದ. ಇವರೆಲ್ಲರೂ ಸೇರಿ ಇವತ್ತು ಈ 3 ಜನ ಮಹನೀಯರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಅವರು ಸನ್ಮಾನ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಮತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.